ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಬೇಗ ಅಂದರೆ 7 ಗಂಟೆಗೆ ಎದ್ವಿ. ಸೊ ಟಿಫನ್ ಮಾಡೋದು ಲೇಟ್ ಆಗಿತ್ತು ಇವತ್ತು. ಯಾರೂ ಇರಲಿಲ್ಲ ಕೆಲ್ಸಕ್ಕೆ ಹೋಗೋರು, ಹಾಗಾಗಿ ಟಿಫನ್ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 6:30ಗೆ 7 ಗಂಟೆಗೆ ಎದ್ದು ಮನೆ ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀವಿ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಶುಕ್ರವಾರ, ಮಂಗಳವಾರ ಮತ್ತು ನಮ್ಮದು ವಾರ ಇರೋದು ಶನಿವಾರ. ಹಂಗಾಗಿ ಕೂಡ ನಾವು ಶುಕ್ರವಾರ, ಮಂಗಳವಾರ, ಸೋಮವಾರ ಎಲ್ಲ ವಾರ ಕೂಡ ಪೂಜೆ ಮಾಡ್ತೀವಿ. ಬೆಳಗ್ಗೆ ಎದ್ದು ಒಬ್ಬರು ಟಿಫನ್ ಮಾಡ್ಕೊಂಡ್ರೆ ಒಬ್ಬರು ಈ ಥರ ಬಾಗಿಲಿಗೆ ನೀರು ಹಾಕ್ಕೊಂಡು ಅರ್ಶಿನ ಕುಂಕುಮ ಇಕ್ಕಿ ರಂಗೋಲಿ ಎಲ್ಲ ಹಾಕೋರ್ಸಿರ್ತೀವಿ. ನಮ್ಮ ಪಾಪುನೂ ಅಷ್ಟೇ, ತುಂಬ ಕೆಲಸ ಅವಳಿಗೆ, ಅದಕ್ಕೆ 6 ಗಂಟೆಗೆ ಎದ್ಬಿಡ್ತಾಳೆ. ನೋಡ್ತಾ ಇರ್ಬೋದು. ಇವತ್ತಂತೂ ಬೆಳಗ್ಗೆ ಪ್ಯಾಂಟಿಗೆ ಜೋಬಕ್ಕೆ ಕೈ ಹಾಕ್ಕೊಂಡು ನಿಂತ್ಕೊಂಡು ಅವಳು ಪ್ಯಾಂಟ್ ಬಿಚ್ಚೋವರೆಗೂ ಹಂಗೇ ಇದ್ಲು. ಅವಳಿಗಂತೂ ತುಂಬ ಇಷ್ಟ ಪ್ಯಾಂಟ್ಗಳು ಅದೆಲ್ಲ. ಹಾಗಾಗಿ ಸೊ ಹಂಗೆ ಎಲ್ಲ ವೀಡಿಯೋ ಯಾವ ಥರ ಬೆಳಗ್ಗೆ ವೈಬ್ಸ್ ಇರುತ್ತೆ ಹಳ್ಳಿ ಕಡೆ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದ್ವಿ. ನಾವಂತೂ ಶುಕ್ರವಾರ ಪೂಜೆ ಅಂತೂ ಮಿಸ್ ಮಾಡಲ್ಲ. ಸೊ ಹಾಗಾಗಿ ಪಟ ಅಂತ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಬ್ಬರು ಟಿಫನ್ ಮಾಡಿಕೊಂಡು ಒಬ್ಬರು ಆಚೆ ಎಲ್ಲ ಒರೆಸಿ ಗುಡಿಸಿ ಸಾರಿಸ್ತಾ ಇದ್ವಿ. ಸೊ ಹೀಗಾಗಿ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಸೊ ಕಾಮಾಕ್ಷಿ ದೀಪವನ್ನು ಯಾಕೆ ಹಚ್ತಾರೆ ಮತ್ತು ಕಾಮಾಕ್ಷಿ ದೀಪ ಅಂತ ಯಾಕೆ ಕರೀತಾರೆ ಅಂತ ಒಂದು ದಿನ ನಾನು ಏನು ವ್ಲಾಗ್ ಹಾಕ್ತೀನಿ, ಅದು ವ್ಲಾಗಲ್ಲಿ ನಾನು ಒಂದು ವಿಶೇಷ ವಿಚಾರ ಮತ್ತು ವಿಷಯವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ನಿಮಗೆ ಕಾಮಾಕ್ಷಿ ದೀಪ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಸೊ ಹಾಗೆ ವಿಡಿಯೋ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸ ವ್ಯೂವರ್ಸ್ ಯಾರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ನಾವು ದಿನ ರಂಗೋಲಿ ಹಾಕಲ್ಲ, ಬರೀ ಬಾಗಿಲು ತೊಳೆದು ಅರ್ಶಿನ ಕುಂಕುಮ ಇರ್ತೀವಿ. ಯಾವಾಗಲಾದ್ರೂ ಪೂಜೆ ಮಾಡೋ ದಿವಸ ಮಾತ್ರ ರಂಗೋಲಿ ಹಾಕ್ಕೊಳ್ತೀವಿ. ಯಾಕಂದರೆ ಮನೆ ಬಾಗಿಲಲ್ಲೇ ಓಡಾಡೋದ್ರಿಂದ ನಾವು ರಂಗೋಲಿ ಯಾವಾಗಲೂ ಹಾಕಲ್ಲ, ಅದನ್ನೇ ಕಾಲಲ್ಲಿ ತೊಳ್ಕೊಂಡು ಓಡಾಡ್ತೀವಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಎಲ್ಲ ಶುಕ್ರವಾರದ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಈಗ ಜಲ್ದಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಅದೇ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಕೆಲವೊಂದು ಕ್ಲಿಪ್ಸ್ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಯಾವುದಿದೆಯೋ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಜಲ್ದಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡಿದ್ವಿ. ನಾವು ಟಿಫನ್ನೇ ಮಾಡ್ತೀವಿ ಅಂತೇನಿಲ್ಲ, ಒಂದೊಂದು ಸತಿ ಮುದ್ದೆ ಸಾರು ಕೂಡ ಮಾಡ್ತೀವಿ ಬೆಳಗ್ಗೆ ಟೈಮು. ಹೆಂಗಂದ್ರೆ ಹಂಗೆ ರೈಸ್ ಐಟಮೇ ಟಿಫನ್ ಐಟಮೇ ಅಂತೇನಿಲ್ಲ, ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ತೀವಿ. ನೋಡ್ತಾ ಇರ್ಬೋದು, ಸರ್ವ್ ಮಾಡ್ಕೋತಾ ಇದ್ದೀವಿ ಟೊಮೊಟೊ ಬಾತು. ನಾವು ಕೆಲಸ ಎಲ್ಲ ಮುಗಿಯೋ ಗಂಟೆ ಏನು ವೆಯ್ಟ್ ಮಾಡಲ್ಲ, ಟಿಫನ್ ಟೈಮಿಗೆ ಟಿಫನ್ ತಿನ್ಕೊಬಿಡ್ತೀವಿ. ಸೊ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ ತಿಂದು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಸಾರಿಸ್ಕೋತಾ ಇದ್ದೀನಿ. ಬೇಗ ಪೂಜೆ ಮಾಡಿ ಸ್ನಾನ ಮಾಡಿ ಪಾಪುಗೂ ಸ್ನಾನ ಮಾಡಿಸ್ಬೇಕು, ಅವಳು ಮಲ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಎಲ್ಲ ಸಾರಿಸ್ಕೋತಾ ಇದ್ದೀನಿ. ಸೊ ಪೂಜೆ ಜೊತೆಗೆ ನಿಮಗೆ ಕಾಮಾಕ್ಷಿ ದೀಪದ ಬಗ್ಗೆ ನಾನು ಇವತ್ತು ತಿಳಿಸ್ಕೊಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಹೊಸ ಚಾನಲ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸು ತಪ್ಪಿಸಿದ್ರೆ ಕ್ಷಮಿಸಿ. ನೆಕ್ಸ್ಟ್ ಟೈಮಿಂದ ವ್ಲಾಗ್ ಸ್ವಲ್ಪ ಚೆನ್ನಾಗಿ ಮಾಡೋ ಥರ ಟ್ರೈ ಮಾಡ್ತೀವಿ. ಸೊ ಮನೆ ಅಂತೂ ಕಸ ಗುಡಿಸ್ತಾನೆ ಇರ್ತೀವಿ, ಪಾಪು ಗಲೀಜು ಮಾಡ್ತಾನೆ ಇರ್ತಾಳೆ ಅಂತ 2 ದಿವಸಕ್ಕೊಮ್ಮೆ ಸಾರಿಸ್ಕೊಳ್ತೀವಿ. ಕಸ ಮಾತ್ರ ಗುಡಿಸ್ತಾನೆ ಇರ್ತೀವಿ, ಪಾಪು ಗಲೀಜು ಮಾಡ್ತಾಳೆ ಅಂತ ಹೇಳ್ಬಿಟ್ಟು.
ಮನೆ ಅಂತೂ 2 ಸರಿ ಒರೆಸ್ಕೊಂಡ್ರೆ ನಮಗೂ ಸಮಾಧಾನ ಆಗೋದು. ಕೆಲವೊಬ್ಬರ ಮನೆಯಲ್ಲಿ ಮನೆ ಸಾರಿಸ್ಕೋಬೇಕಾದ್ರೆ ಕೆಲವರು ಅರಿಶಿನ ಕುಂಕುಮ ಹಾಕ್ಕೊಳ್ತಾರೆ, ಕೆಲವರು ಕಲ್ಲುಪ್ಪು ಹಾಕ್ಕೋತಾರೆ, ಕೆಲವರು ಬರೀ ಅರಿಶಿನ ಹಾಕ್ಕೋತಾರೆ, ಕೆಲವರು ಏನೂ ಹಾಕ್ಕೊಳ್ದೆ ಫೆನೈಲ್ ಕೂಡ ಯೂಸ್ ಮಾಡ್ತಾರೆ. ನಾವು ಉಪ್ಪು ಹಾಕ್ಕೊಳ್ತೀವಿ, ಇಲ್ಲಾಂದರೆ ಅರಿಶಿನ ಹಾಕ್ಕೊಳ್ತೀವಿ. ಸೊ ಸ್ನಾನ ಮಾಡ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಹೆಲ್ಪ್ ಮಾಡೋದು ಪಾಪು ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಕಾಮಾಕ್ಷಿ ದೀಪ ಅಂದರೆ ಏನು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಕಾಮಾಕ್ಷಿ ದೀಪ ಅಂದರೆ ಗಜಲಕ್ಷ್ಮೀ ದೇವಿಯ ಚಿತ್ರವಿರುವ ದೀಪವೇ ಕಾಮಾಕ್ಷಿ ದೀಪ, ಇಲ್ಲ ಅಂತ ಗಜಲಕ್ಷ್ಮಿ ದೀಪ ಅಂತ ಕರೀತಾರೆ. ಪ್ರತಿದಿನ ನಾವು ದೀಪ ಹಚ್ಚಿದರೆ ಇನ್ನಷ್ಟು ಶ್ರೇಷ್ಠ. ಹಾಗಾಗಿ ನಾವು ಯಾವಾಗ್ಲೂ ಕಾಮಾಕ್ಷಿ ದೀಪ ಹಚ್ಚಬೇಕು. ಸಾಮಾನ್ಯವಾಗಿ ಆತ್ಮೀಯರು ಇಲ್ಲ ಸಂಬಂಧಿಕರು ಉಡುಗೊರೆ ಕೊಡೋದನ್ನೇ ನಾವು ಕಾಮಾಕ್ಷಿ ದೀಪ ಬಹಳಷ್ಟು ಶ್ರೇಷ್ಠ ಅಂತೇಳಿ ಹಚ್ತೀವಿ. ಹಾಗೇನೂ ಇಲ್ಲ, ನಾವು ದೀಪದ ಬಗ್ಗೆ ತಿಳ್ಕೊಂಡಿರೋರು ಕೂಡ ನಾವು ಕಾಮಾಕ್ಷಿ ದೀಪವನ್ನು ಹಚ್ಬೋದು. ಪರಂಪರೆಯಾಗಿ ಬಂದಿರ್ಬೋದು, ಆದರೆ ಮನೆಯಲ್ಲಿ ಹಚ್ಚುವ ನಿಯಮವಿದೆ. ಅದರ ಪ್ರಾಮುಖ್ಯತೆ ತಿಳ್ಕೊಂಡವ್ರು ಕೂಡ ಕಾಮಾಕ್ಷಿ ದೀಪವನ್ನು ಹಚ್ಬೋದು. ಸೊ ಹಾಗಾಗಿ ನಾವೇನು ಗಜಲಕ್ಷ್ಮೀ ದೇವಿಯ ರೂಪವೇ ಅದು ಕಾಮಾಕ್ಷಿ ದೀಪ ಅಂತ ಹೇಳಿ ಕರಿತೀವಿ. ನಾವು ಕೂಡ ಇತ್ತೀಚೆಗೆ ದೀಪ ತಂದು ಹಚ್ತಿರೋದು, ಮುಂಚೆ ಗೊತ್ತಿರಲಿಲ್ಲ ನಮಗೂ ಕೂಡ. ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೂವು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾನು ನಮಗೆ ಗೊತ್ತಿರೋ ಅಷ್ಟು ವಿಚಾರನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಿಮಗೆ ಗೊತ್ತಿರೋ ವಿಚಾರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಇವಾಗ ಕಾಮಾಕ್ಷಿ ದೀಪಕ್ಕೆ ಎಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ನಾವು ಕಾಮಾಕ್ಷಿ ದೀಪನ ಯಾರಾದರೂ ಕೊಟ್ಟರೆ ಮಾತ್ರ ಹಚ್ಚಬೇಕು, ಸಂಬಂಧಿಕರು ಇಲ್ಲ ನಮ್ಗೆ ಗೊತ್ತಿರೋರು ಅಂತಲೂ ಏನಿಲ್ಲ. ನಾವು ಆ ದೀಪದ ಬಗ್ಗೆ ತಿಳ್ಕೊಂಡಿದ್ರು ಕೂಡ ನಾವು ದೀಪನ ಮನೆಗೆ ತಂದು ಧಾರಾಳವಾಗಿ ಧೈರ್ಯವಾಗಿ ಹಚ್ಬೋದು. ಕೆಲವರೆಲ್ಲ ಅಂತಿರ್ತಾರೆ ದೀಪ ಹಚ್ಚಬಾರ್ದು, ಶಾಸ್ತ್ರ ಅದು ಇದು ನೋಡಬೇಕು, ಕೇಳಿ ಮತ್ತು ತಗೊಬರ್ಬೇಕು ಅಂತ. ಆ ಥರ ಎಲ್ಲ ಏನೂ ಇಲ್ಲ. ದೊಡ್ಡವರಿದ್ದರೆ ನಿಮ್ಮ ಮನೇಲಿ ಒಂದು ಮಾತು ಕೇಳಿ ತಗೊಬಂದು ಕೂಡ ನೀವು ಹಚ್ಬೋದು. ಸೊ ಪೂಜೆ ಎಲ್ಲ ಆಯಿತು. ನಾವು ಪೂಜೆ ಮಾಡಬೇಕಾದ್ರೆ ಪಾಪು ಕೂಡ ಮಿಸ್ ಮಾಡಲ್ಲ. ಪಾಪುಗೆ ಕಡ್ಡಿ ಕೊಟ್ಬಿಡ್ಬೇಕು ಅವಳಿಗೆ ಫಸ್ಟ್ ಪೂಜೆ ಮಾಡೋದಕ್ಕೆ, ಆಮೇಲೆ ನಾವು ಪೂಜೆ ಮಾಡಬೇಕು. ಅದಕ್ಕೆ ಅವಳಿಗೆ ಫಸ್ಟು ನಾವು ಕಡ್ಡಿ ಕೊಟ್ಬಿಡ್ತೀವಿ ಪೂಜೆ ಮಾಡಿ ಅಂತ. ಪೂಜೆ ಮಾಡಬೇಕಾದ್ರೆ ಮೊದಲನೇ ಆದ್ಯತೆ ಏನಿದ್ರೆ ಯಾವಾಗ್ಲೂ ನಾವು ಗಣೇಶನಿಗೆ. ಸೊ ಹಾಗಾಗಿ ಮೊದಲು ನಾವು ಗಣೇಶನ ಪೂಜೆ ಮಾಡಿಕೊಂಡು ಆಮೇಲೆ ಕಳಶಕ್ಕೆ, ಆಮೇಲೆ ಉಳಿದ ದೇವರುಗಳಿಗೆ ಪೂಜೆ ಮಾಡ್ಕೋಬೇಕು. ನೀವು ಯಾವಾಗೇ ಪೂಜೆ ಮಾಡಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ಕಳಶಕ್ಕೆ ಪೂಜೆ ಮಾಡಿ, ತದನಂತರ ನೀವು ಬೇರೆ ಫೋಟೋಗಳಿಗೆ ದೇವರುಗಳಿಗೆ ಪೂಜೆ ಮಾಡ್ಕೊಳ್ಳಿ. ಸೊ ಪೂಜೆ ಎಲ್ಲ ಆದಮೇಲೆ ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆದರೆ ಆ ವಿಡಿಯೋನ ನಾವು ಕ್ಯಾಪ್ಚರ್ ಮಾಡಿಲ್ಲ, ಸುಮ್ಮನೆ ಸಿಂಪಲಾಗಿ ತೋರಿಸ್ತೀನಿ. ನೀವು ಅಡುಗೆ ರೆಸಿಪೀಸ್ ಏನಾದರೂ ಇದ್ದರೆ ಕೇಳಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಮತ್ತು ಬ್ಯೂಟೀಸ್ ಬಗ್ಗೆ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀವಿ. ಇದೆಲ್ಲ ವಾಯ್ಸು ಸ್ವಲ್ಪ ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ನಿಮಗೇನು ಕೇಳಿಸ್ತಿಲ್ಲ.
ಅದ ತಿಂತಾ ಇದೆಯಲ್ಲ. ಆ ತಿಂತಾ ಇದ್ದೆ ತಾನೇ. ಯಾರು ತಂದಿದ್ದದು? ಯಾವಾಗ ತಂದಿದ್ದು?